ಬೆಂಗಳೂರಿನಲ್ಲಿ ಪೊಲೀಸ್ ಪಿಸ್ತೂಲ್ ಮತ್ತೆ ಸದ್ದು ಮಾಡಿದೆ. ಗುಂಡು ಹೊಡೆದು ಇಬ್ಬರನ್ನ ಬಂಧಿಸುವಂತಹ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡಿದ್ದಾರೆ. ಜೆಜೆ ನಗರ ಪೊಲೀಸರು ಕೊಲೆ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ದೀಪು ಹಾಗೆ ಅರುಣ್ ಇಬ್ಬರು ಆರೋಪಿಗಳು, ಕೊಲೆ ಪ್ರಕರಣದ ಆರೋಪಿಗಳು. ಅವರ ಕಾಲಿಗೆ ಗುಂಡೀಟನ್ನ ಹಾರಿಸಿ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗಿದ್ರು ಇಬ್ಬರೂ ಆರೋಪಿಗಳು. ಆ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದಾರೆ. ಇನ್ಸ್ಪೆಕ್ಟರ್ ಕೆಂಪೇಗೌಡ ವಿಜಯ್ ಎಂಬಾತನನ್ನ ಕೊಂದು ಎಸ್ಕೇಪ್ ಆಗಿದ್ರು. ಇವರಿಬ್ರು ಎಸ್ಕೇಪ್ ಆಗ್ತಾ ಇದ್ರು. ಸ್ಥಳಕ್ಕೆ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ನೀನಿಂದ ಹೋಗ್ಬಿಟ್ಟು ನಮ್ಮನಿಂದ ಬಂದ್ರೆ ಇನ್ಸ್ಪೆಕ್ಟರ್ ಕೆಂಪೇಗೌಡ ಅವರ ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ. ಜೆಜೆ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯ್ ಕೊಲೆ ಪ್ರಕರಣದ ಆರೋಪಿಗಳನ್ನ ಸೆರೆ ಹಿಡಿಯೋದಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಹೋದಂತಹ ಸಂದರ್ಭದಲ್ಲಿ ಆರೋಪಿಗಳು ಪೊಲೀಸರ ಮೇಲೆಯೇ ಹಲ್ಲೆಗೆ ಮುಂದಾಗ್ತಾರೆ. 28 ವರ್ಷದ ದೀಪು ಹಾಗೆ 27 ವರ್ಷದ ಅರುಣ್ ಇಬ್ರು ಕೂಡ ಹಲ್ಲೆಗೆ ಮುಂದಾಗಿದ್ರು. ತಕ್ಷಣ ಆತ್ಮರಕ್ಷಣೆಗಾಗಿ ಇನ್ಸ್ಪೆಕ್ಟರ್ ಕೆಂಪೇಗೌಡ ಫೈರಿಂಗ್ ಅನ್ನ ಮಾಡಿದ್ದಾರೆ. ಇಬ್ಬರು ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಲಾಗಿದೆ. ಸದ್ಯ ಇಬ್ಬರು ಆರೋಪಿಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜೊತೆಗೆ ಗಾಯಾಳು ಪೊಲೀಸ್ ಸಿಬ್ಬಂದಿಯನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿನ್ನೆ ದಿನ ಜೆಜೆ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜನತಾ ಕಾಲನಿ ಅಂತ ಹೇಳಿ ಒಂದು ಏರಿಯಾದಲ್ಲಿ ಒಬ್ಬೊಂದು ಮರ್ಡರ್ ಆಗುತ್ತೆ. ಪೂನೆ ಕಣ್ಣು ವಿಜಯ್ ಅಂತೇಳಿ ಆತನ್ನ ಮರ್ಡರ್ ಮಾಡಿದವರು ಇವತ್ತು ನಮಗೆ ಇವಾಗ ಸೆಕ್ಯೂರ್ ಆಗಿದ್ದಾರೆ. ಅದರಲ್ಲಿ 4 ಜನದಲ್ಲಿ ಇಬ್ಬರು ಇವತ್ತು ಈ ಒಂದು ಪ್ರದೇಶದಲ್ಲಿ ಬಂದು ಅವುಗಿಸ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬಂದ ಮೇರೆಗೆ ನಮ್ಮ ಜೆಜೆ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಸಿಬ್ಬಂದಿಯವರು ಬಂದು ಇಲ್ಲಿ ಅವ್ರನ್ನ ಹಿಡಿಯೋಕ್ಕೆ ಬಂದಾಗ ಅವರು ರೆಸಿಸ್ಟ್ ಮಾಡ್ತಾರೆ. ರೆಸಿಸ್ಟ್ ಮಾಡಿ ಪೊಲೀಸ್ಗೆ ಸ್ವಲ್ಪ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ. ಆವಾಗ ನಮ್ಮವ್ರು ವಾರ್ನಿಂಗ್ ಮಾಡಿ ಆಮೇಲೆ ಅವ್ರಿಗೆ ಕಾಲಿಗೆ ಫೈರ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬರ್ತದೆ. ಮಾಡಿ ಈಗ ಅವ್ರನ್ನ ಹಿಡ್ಕೊಂಡು ಈಗ ನಾವು ಅವ್ರಿಗೆ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ. ಈ ಒಂದು ಘಟನೆಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೂ ಒಂದಿಬ್ಬರಿಗೆ ಸ್ಮಾಲ್ ಇಂಜುರೀಸ್ ಆಗಿದೆ. ಅವ್ರನ್ನೂ ಕೂಡ ಹಾಸ್ಪಿಟಲ್ಗೆ ನಾವು ಈಗ ಕರ್ಕೊಂಡು ಹೋಗಿದ್ದೀವಿ. ಕೊಲೆ ಕಾರಣ ಇವರು ಎಲ್ಲ ಟಮಿಲಿಯನ್ಸ್. ಈ ಸಿಟಿ ಮಾರ್ಕೆಟ್ ಏರಿಯಾದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರೋರು. ಈಗೇನು ಇವನು ಆರೋಪಿ ಇದ್ದಾನೆ ಅರುಣ, ಅವನೊಂದು ಈ ರೋಡ್ ಸೈಡ್ ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ದಾನೆ. ಚಪ್ಪಲಿ ಮಾರ್ತಾರಲ್ಲ ಆ ಥರದ ಒಂದು ಅಂಗಡಿ ಇಟ್ಕೊಂಡಿದ್ದಾನೆ. ಅವನು ಡಿಸೀಸ್ಡ್, ಅವನೊಬ್ಬ ತರಕಾರಿ ಮಾರೋನು. ಸೊ ಇವ್ರದ್ದು ಮೊದಲಿಂದ ಸ್ವಲ್ಪ ವೈಮನಸ್ಸು, ಒಬ್ಬರಲ್ಲೊಬ್ಬರಲ್ಲೂ ಟಮಿಲಿಯನ್ಸ್ ಇದ್ದಾರೆ, ಅವರವರಲ್ಲೇ ಗ್ರೂಪ್ ಇದೆ. ಸೊ ಅವರಲ್ಲೇ ಸ್ವಲ್ಪ ಮೊದಲಿಂದನೂ ಕೂಡ ಒಬ್ರಿಗೊಬ್ಬರು ವೈಮನಸ್ಸು ಇರೋದ್ರಿಂದ ಈ ಘಟನೆ ಆಗಿದೆ. ಪ್ಲಸ್ ಈಗ ಒಂದು 2 ತಿಂಗಳ ಹಿಂದೆ ಈ ಕಲಾಸಿಪಾಳ್ಯದಲ್ಲಿ ಈಗೇನು ಅಕ್ಯೂಸ್ಡ್ ಇದ್ದಾನೆ ಅವನ್ನ ಇವರು ಈಗೇನು ಡಿಸೀಸ್ಡ್ ಇದ್ದಾನೆ ಅವನಿಗೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಸೊ ಹಾಗಾಗಿ ಅದರಲ್ಲಿ ಒಂದು 307 ಕೇಸ್ ಆಗಿರುತ್ತೆ. 307 ಕೇಸಾಗಿ ಅವನು ಜೈಲಿಗೆ ಹೋಗಿರ್ತಾನೆ. ಪೂನೆ ಕಣ್ಣು ವಿಜಿ ಅವನು ಈಗ ಹೊರಗಡೆ ಬಂದಮೇಲೆ ಯಾರಿಗೆ ಅವನು 2 ತಿಂಗಳ ಹಿಂದೆ ಅಟ್ಯಾಕ್ ಮಾಡಿರ್ತಾನೆ ಅರುಣ, ಅವನು ನಿನ್ನೆ ಅವರ ಸಹಚರರು ಒಂದು 3 ಜನ ಕರ್ಕೊಂಡ್ಬಂದು ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಅದೇ ಹೇಳಿದ್ನಲ್ಲ, ಇದು ನಮಗೆ ಮಾಹಿತಿ ಬಂದಿತ್ತು. ಇವರು ಈ ಏರಿಯಾದಲ್ಲಿ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಬಂದು ಇವತ್ತು ಮಧ್ಯಾಹ್ನ ಇಲ್ಲಿ ಅವ್ರನ್ನ ಹಿಡಿಯೋಕ್ಕೆ ಬಂದಾಗ ಅವಾಗ ಅವರು ಈ ರೆಸಿಸ್ಟ್ ಮಾಡಿದ್ದಾರೆ. ರೆಸಿಸ್ಟ್ ಮಾಡಿ ಸರೆಂಡರ್ ಆಗಿ ಅಂದರೆ ಸರೆಂಡರ್ ಆಗಿಲ್ಲ. ಆ ಸಂದರ್ಭದಲ್ಲಿ ಈ ಒಂದು ಶೂಟೌಟ್ ಮಾಡೋ ಪರಿಸ್ಥಿತಿ. ಇನ್ನು ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಆರೋಪಿಗಳನ್ನ ಸೆರೆ ಹಿಡಿದಂತಹ ಸ್ಥಳದಿಂದಾನೇ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಮಾಡಿರುವಂತದ್ದು ಇಬ್ಬರು ಆರೋಪಿಗಳ ಕಾಲನ್ನ ಪೊಲೀಸರ ಗುಂಡು ಸಿಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ಜೆಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಜಯ್ ಅನ್ನುವಂತವನ ಕೊಲೆ ಆಗಿರುತ್ತೆ. ಈ ಒಂದು ಕೊಲೆ ಪ್ರಕರಣದಲ್ಲಿ ಒಟ್ಟು 4 ಆರೋಪಿಗಳೇನಿರ್ತಾರೆ ಅವರು ಭಾಗಿಯಾಗಿರ್ತಾರೆ. ಅದರಲ್ಲಿ ಇಬ್ಬರು ಆರೋಪಿಗಳು ದೀಪು ಮತ್ತೆ ಅರುಣ್ ಅಂತ ಹೇಳಿ ಅವರಿಬ್ಬರು ಕೂಡ ಆರ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಷಣ್ಮುಗ ದೇವಸ್ಥಾನದ ಬಳಿಯಲ್ಲಿ ಅವಿತುಕೊಂಡಿರ್ತಾರೆ ಅನ್ನುವಂತ ಒಂದು ಮಾಹಿತಿ ಏನಿರುತ್ತೆ ಅದು ಪೊಲೀಸರಿಗೆ ಖಚಿತವಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಪೊಲೀಸರು ಅವರನ್ನ ಬಂಧಿಸಲಿಕ್ಕೆ ಬಂದಂತಹ ವೇಳೆಯಲ್ಲಿ ಅವರು
ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಲಿಕ್ಕೆ ಮುಂದಾಗ್ತಾರೆ. ನೀವೀಗ ಏನು ಗಮನಿಸ್ತಾ ಇದ್ದೀರಲ್ಲ, ಈ ಒಂದು ಜಾಗದಲ್ಲಿ ಇವರು ಅವತಿರುವಂತಹ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಬಂಧಿಸಲಿಕ್ಕೆ ಮುಂದಾಗ್ತಾರೆ. ಆಗ ಇಬ್ಬರು ಕೂಡ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈ ಸಂದರ್ಭದಲ್ಲಿ ಜೆಜೆನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕೆಂಪೇಗೌಡ ಅವರೇನಿದ್ದಾರೆ, ಗಾಳಿಯಲ್ಲಿ ಮೊದಲು ಗುಂಡನ್ನು ಹಾರಿಸ್ತಾರೆ, ಹಾಗೆ ಶರಣಾಗುವಂತೆ ಸೂಚನೆಯನ್ನ ಕೂಡ ಕೊಡ್ತಾರೆ. ಆದ್ರೆ ಆರೋಪಿಗಳು ಶರಣಾಗ್ಲಿಕ್ಕೆ ಒಪ್ಪೋದಿಲ್ಲ. ಆ ಸಂದರ್ಭದಲ್ಲಿ ಇಬ್ಬರ ಕಾಲಿಗೂ ಕೂಡ ಗುಂಡನ್ನ ಹೊಡೆದು ಅವರನ್ನ ಬಂಧಿಸಿರುವಂತದ್ದು. ಸದ್ಯ ಇಬ್ಬರು ಆರೋಪಿಗಳಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಲಾಗ್ತಾ ಇರುವಂತದ್ದು. ಹಾಗೆ ಹಲ್ಲೆಗೊಳಗಾಗಿರುವಂತಹ ಪೊಲೀಸರಿಗೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಅವರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈ ಒಂದು ಪ್ರಕರಣದ ಹಿನ್ನೆಲೆ ಏನು, ಹಾಗಾದ್ರೆ ಇವರು ಕೊಲೆಯನ್ನ ಮಾಡಲಿಕ್ಕೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಇದರಲ್ಲಿ ವಿಜಯ್ ಏನಿರ್ತಾನೆ, ಈತ ಈ ಹಿಂದೆ ಸುಮಾರು 6 ತಿಂಗಳ ಹಿಂದೆ ಅರುಣ್ ಎಂಬಾತನ ಮೇಲೆ ಹಲ್ಲೆಯನ್ನ ಮಾಡಿರ್ತಾನೆ. ಅದರಲ್ಲಿ ಕೊಲೆಯತ್ನ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಅನಂತರದಲ್ಲಿ ಆತನನ್ನ ವಿಜಯನನ್ನ ಬಂಧಿಸಿ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಕಳುಹಿಸಿರ್ತಾರೆ. 6 ತಿಂಗಳ ನಂತರದಲ್ಲಿ, ಅಂದ್ರೆ ನಿನ್ನೆ ಆತ ಜೈಲಿನಿಂದ ಬಿಡುಗಡೆಯಾಗಿರ್ತಾನೆ. ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಅರುಣ್ ಮತ್ತೆ ದೀಪು ಏನಿರ್ತಾರೆ, ಅವರು ಮಾತುಕತೆ ಮಾಡೋಣ, ಹಾಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲೇ ಮಾತುಕತೆಯಲ್ಲಿ ಮುಗಿಸಿಕೊಳ್ಳೋಣ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಆಗ ವಿಜಯ್ ಏನಿರ್ತಾನೆ, ಆತ ಮಾತುಕತೆಯನ್ನು ಆಡ್ಲಿಕ್ಕೆ ಹೋದಂತಹ ವೇಳೆಯಲ್ಲಿ ಇವರು ಮಾರಕಾಸ್ತ್ರಗಳಿಂದ ಕೊಚ್ಚಿ ಆತನನ್ನ ಕೊಲೆ ಮಾಡಿರ್ತಾರೆ. ಅನಂತರದಲ್ಲಿ ಅಲ್ಲಿಂದ ತಲೆಮರೆಸಿಕೊಂಡಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಒಟ್ಟು 4 ಆರೋಪಿಗಳು ಭಾಗಿಯಾಗಿರುವುದೇನಿದೆ ಅದು ಗೊತ್ತಾಗಿರುವಂತದ್ದು. ಸದ್ಯ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಇನ್ನಿಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರಿಗಾಗಿಯೂ ಕೂಡ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಅಲ್ಲಿ ಗುಂಡಾಗಿರ್ಬೋದು, ಹಾಗೆ ಹಲ್ಲೆ ಮಾಡ್ಲಿಕ್ಕೆ ಬಳಸಿದಂತ ಒಂದು ಚಾಕು ಆಗಿರ್ಬೋದು, ಅವೆಲ್ಲವೂ ಕೂಡ ಇಲ್ಲೇ ಇರುವಂತದ್ದು. ಸದ್ಯ FSL ತಂಡ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಇಲ್ಲಿ ಸಿಕ್ಕಂತಹ ಒಂದು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಅನಂತರದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಸಮಸ್ಯೆಗಳಿದೆಯಾ ಅಥವಾ ಬೇರೆ ಯಾರಾದ್ರೂ ಭಾಗಿಯಾಗಿದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಈಗ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು, ಅಂದ್ರೆ ಹಳೆ ದ್ವೇಷಕ್ಕಾಗಿ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥದ್ದು. ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನಿಬ್ಬರು ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಿದ್ದಪ್ಪಾಜಿ ಜೊತೆ ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.